ಗೋಹತ್ಯೆ ನಿಷೇಧದ ಬಗ್ಗೆ ಯಾರು ಹೋರಾಟ ಮಾಡಲ್ವೋ ಆತನು ಈ ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕತೆ ಇಲ್ದಲೇ ಇರೋ ಹಾಗೆ. ಮುಗಿದಿರ್ತಕ್ಕಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗೋಮಾತೆಯನ್ನ ರಾಷ್ಟ್ರ ಪ್ರಾಣಿಯನ್ನಾಗಿ ಮಾಡಿ, ಈ ಗೋಗಳನ್ನ ಕಡಿಯೋದು ಕಡಿಮೆ ಆಗುತ್ತೆ, ನಿಲ್ಲುತ್ತೆ, ರಾಷ್ಟ್ರ ಪ್ರಾಣಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇದೆ. ನೋಡಿ, ಈ ವಿಚಾರದಲ್ಲಿ ಪ್ರತಿಯೊಬ್ಬ ಈ ಭಾರತ ದೇಶದಲ್ಲಿ ಸನಾತನ ಧರ್ಮದ ಒಬ್ಬ ಪ್ರಜೆ ಆದವರು ಗೋಹತ್ಯೆ ನಿಷೇಧದ ಬಗ್ಗೆ ಯಾರು ಹೋರಾಟ ಮಾಡಲ್ವೋ ಆತನು ಈ ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕತೆ ಇಲ್ದಲೇ ಇರೋ ಹಾಗೆ. ಈ ಭೂಮಿ ಮೇಲೆ ಏನಾದ್ರೂ ನಾನು ಹುಟ್ಟಿದೀನಿ ಅಂದ್ರೆ ಇದ್ರ ಬಗ್ಗೆ ಮೊದಲ ಅಭಿಯಾನವನ್ನ ಪ್ರಾರಂಭ ಮಾಡಬೇಕು. ಯಾಕೆ ಪ್ರಾರಂಭ ಮಾಡಬೇಕು, ಯಾಕೆ ಮಾಡಬಾರ್ದು ಅಂತ ಎರಡು ಪ್ರಶ್ನೆ ತಗೊಳ್ಳೋಣ. ಮಾಡಬಾರ್ದು ಅನ್ನುವಂತೇನು ಒಬ್ಬ ಹದಮ, ಒಬ್ಬ ಮೂರ್ಖ ಅಂತ ಹೇಳ್ಬೋದು. ಯಾಕೆ, ನೀನು ನನ್ನ ತಾಯಿ ಆದವಳು ನನಗೆ 1 ವರ್ಷ ಎದೆ ಹಾಲು ಕುಡಿಸ್ತಾಳ ಅಷ್ಟೇ, ಮತ್ತೆ ನನ್ನ ತಾಯಿ ಹಾಲು ಕುಡಿದಿ, ಬೆಣ್ಣೆ ತಿಂದಿ, ತುಪ್ಪ ತಿಂದಿ, ಮೊಸರು ತಿಂದಿದ್ದಕ್ಕೆ ಇವತ್ತು ನನ್ನ ನಡೆದ್ಲು. ಈ ಒಂದು ಕೃತಜ್ಞತೆಯನ್ನು ನಾವು ಯಾಕೆ ಗೋಹತ್ಯೆಯನ್ನು ನಿಷೇಧ ಮಾಡ್ಲೇಬೇಕು? ಮಾಡ್ಲಿಲ್ಲ ಅಂದ್ರೆ ಈ ಭಾರತ ದೇಶದಲ್ಲಿ ಶಾಂತಿ ನೆಮ್ಮದಿ ಯಾವುದು ಸುತ ನೆಲೆಸಲ್ಲ. ಆಮೇಲೆ ಮಠಮಾನ್ಯಗಳಲ್ಲಿ ಮೊದಲು ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನು, ನಾವು ಒಂದು ಗೋಶಾಲೆಗಳನ್ನು ತೆಗಿಬೇಕು. ಭಾರತ ದೇಶದಲ್ಲಿ ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಗೋಶಾಲೆ ಅಂತ ಅನ್ನೋದಕ್ಕೆ ಗೋಮಾಳ ಅನ್ನೋದಕ್ಕೆ ನಿಗದಿ ಮಾಡಿದ್ರು. ಆ ಗೋಮಾಳಗಳು ಗೋವುಗಳಿಗೆ ಮೀಸಲಾತಿ ಆಗ್ಬೇಕು, ಗುಂಡು ತೋಪುಗಳು ಎಂತಕ್ಕೆ ಮೀಸಲಾತಿ ಆಗ್ಬೇಕು, ಅದಕ್ಕೆ ಆಗ್ಬೇಕು. ಹೀಗೆ ಹಿಂದೆ ನಮ್ಮ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಕಾಲದಲ್ಲೂ ಸುಧಾ ಯಾವ ವಿಚಾರನೂ ಬೇಡ. ಈ ಭಾರತ ರಾಷ್ಟ್ರದಲ್ಲಿ ಸ್ವತಂತ್ರಕ್ಕೋಸ್ಕರ ಮಹಾಂತರವಾದಂತ ಒಂದು ದೊಡ್ಡ ಸಾಧನೆ ಮಾಡದಂತ ಮಹಾಪುರುಷರು ಯಾರು? ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರೇ ಆ ದಿನ ಈ ಗೋಹತ್ಯೆ ನಿಷೇಧಕ್ಕೋಸ್ಕರ ಬಹಳಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಗೋಹತ್ಯೆ ನಿಷೇಧದ ಬಗ್ಗೆ ಯಾರು